ನಮಸ್ಕಾರ. ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮ ಅಪೂರ್ವ ಅಂತಾನೆ ಹೇಳಬಹುದು. ಸ್ವಾಮೀಜಿಗಳು ಅಂದ ಸಂದರ್ಭದಲ್ಲಿ ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳ್ತಾರೆ. ಸರ್ವಸಂಗವನ್ನ ತ್ಯಾಗ ಮಾಡಿಕೊಂಡು ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಎಲ್ಲವೂ ನನ್ನದೇ, ಯಾವುದೂ ನನ್ನದಲ್ಲ ಅನ್ನುವಂಥ ಭಾವದಲ್ಲಿ ಸಮಾಜವನ್ನ, ಜನರನ್ನ, ಭಕ್ತರನ್ನ, ವಿದ್ಯಾರ್ಥಿಗಳನ್ನ, ನಿರಾಶ್ರಿತರನ್ನ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಆಧ್ಯಾತ್ಮದ ಹಾದಿಯಲ್ಲಿ ಅವರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಹಾಸ್ವಾಮಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ಶ್ರೀ ಪವಾಡ ಬಸವಣ್ಣ ದೇವರ ಮಠ, ಈ ಮಠದ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆಲಮಂಗಲದ ಶ್ರೀ ಪವಾಡ ಬಸವಣ್ಣ ದೇವರ ಮಠದ ಈಗಿನ ಪೀಠಾಧಿಪತಿಗಳಾಗಿದ್ದಾರೆ. ಈ ಮಠವನ್ನು 15ನೇ ಶತಮಾನದಲ್ಲಿ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯರಾದ ಶ್ರೀ ಬಸವಣ್ಣ ದೇವರು ನೆಲಮಂಗಲದಲ್ಲಿ ಸ್ಥಾಪಿಸಿದರು. ತೋಂಟದ ಸಿದ್ಧಲಿಂಗೇಶ್ವರರ ಧಾರ್ಮಿಕ ಕ್ರಾಂತಿಯಲ್ಲಿ ಸ್ಥಾಪಿತಗೊಂಡ ಮಠವಿದು. ಶ್ರೀ ಪವಾಡ ಬಸವಣ್ಣ ದೇವರ ಮಠ ತನ್ನದೇ ಐತಿಹ್ಯ ಹೊಂದಿದ್ದು ಶ್ರೀ ಪವಾಡ ಬಸವಣ್ಣ ದೇವರ ಮಠ ಎಂದೇ ಪ್ರಸಿದ್ಧವಾಗಿದೆ. ಶಿಕ್ಷಣಕ್ಕೆ ಒತ್ತು ಕೊಡುವ ಅಪೂರ್ವ ಮಠ ಇದಾಗಿದ್ದು ಉಚಿತ ವಿದ್ಯಾರ್ಥಿ ನಿಲಯದಿಂದ ಶೈಕ್ಷಣಿಕ ದಾಸೋಹ ನಡೆಸಲಾಗ್ತಿದೆ. ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಇವತ್ತು ಜಿ ಕನ್ನಡ ವಾಹಿನಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಅಂತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ. ಯಾಕೆ ಅಂತಂದರೆ ಒಬ್ಬರು ಕೆಲಸ ಮಾಡೋರನ್ನ ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ನಮ್ಮ ಮಠದಲ್ಲಿ ಸಾಕಷ್ಟು ವೇದಿಕೆ ಮುಖಾಂತರ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಹನೀಯರನ್ನು ಗೌರವಿಸೋದಲ್ಲಿ ನಮಗೆ ಬಹಳ ಸಂತೋಷ ಮತ್ತು ಉತ್ಸಾಹ ಆಗ್ತದೆ. ಇವತ್ತು ಒಂದು ದೊಡ್ಡ ಸಂಸ್ಥೆ ಜಿ ವಾಹಿನಿಯಿಂದ ನಮ್ಮನ್ನು ಗುರುತಿಸಿ ಇವತ್ತು ವೀರ ಕನ್ನಡಿಗ ಅಂತಕ್ಕಂಥ ಪ್ರಶಸ್ತಿ ಕೊಡ್ತಕ್ಕಂಥದ್ದು ನೋಡಿದಾಗ ನಮಗೊಂದು ಕಡೆ ಜವಾಬ್ದಾರಿ ಹೆಚ್ಚಿಗೆ ಮಾಡ್ತಕ್ಕಂಥದ್ದಾಗ್ತದೆ. ಆಧ್ಯಾತ್ಮದ ತಳಹದಿ ಶರಣ ಪರಂಪರೆ ಅಂದಾಗ ಅದಷ್ಟು ಸುಲಭದ ಮಾತಲ್ಲ. ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ, ಸ್ವಾಮೀಜಿ, ಸರ್ವ ಸಂಘವನ್ನ ಪರಿತ್ಯಾಗ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರನ್ನ ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಬೇಕು. ಇರೋದೊಂದೇ ಆ ಭಗವಂತನ ಮಾರ್ಗ ಅಂತ ತಗೊಂಡು ಹೋಗಬೇಕು. ಬಟ್ ಈ ಹಾದಿಯನ್ನು ನೀವು ಸವಸ್ತಾ ಇದ್ದೀರಿ, ಬದುಕನ್ನು ನಡೆಸ್ತಾ ಇದ್ದೀರಿ ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಯಾವಾಗ ಈ ನಿರ್ಣಯಕ್ಕೆ ಬಂದ್ರಿ? ಹೇಗಿತ್ತು ನಿಮ್ಮ ಹಾದಿ? ಏನು ಪ್ರೇರಣೆ ಆಯಿತು ನಿಮ್ಮ ಬದುಕಲ್ಲಿ? ಇದಕ್ಕೆ ನಾನು ಬಾಲ್ಯದಿಂದನೇ ಮಠದಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. 3.5 ವರ್ಷಕ್ಕೆ ನನ್ನನ್ನು ಮಠಕ್ಕೆ ಕರ್ಕೊಂಬಂದ್ಬಿಟ್ರು, ಪವಾಡ ಶ್ರೀ ಬಸವಣ್ಣ ದೇವ್ರ ಮಠಕ್ಕೆ. ಪೂಜ್ಯರ ಜೊತೆನೇ ನಾನು ಬೆಳೆದಿರ್ತಕ್ಕಂಥದ್ದು. ಅಲ್ಲೇ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ದು. ಅಲ್ಲಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿ ಅಲ್ಲೇ ಮಠದ ಶಾಲೆಯಲ್ಲೇ 10ನೇ ತರಗತಿ ತನಕ ಓದ್ವಿ. ಆನಂತರ ನೆಲಮಂಗಲದಲ್ಲೇ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜಲ್ಲಿ PUC ಕಾಲೇಜು ಪ್ರಾರಂಭ ಅಲ್ಲಿ ಮಾಡಿದ್ವಿ. ಅದಾದಮೇಲೆ ಡಿಗ್ರಿಗೆ ನಮ್ಮ ಕನಕಪುರ ದೇಗುಲ ಮಠಕ್ಕೆ ನಮ್ಮನ್ನು ಅಲ್ಲಿ ಮಠಕ್ಕೆ ಹೋಗಲಿ, ಬುದ್ಧಿಯವ್ರ ಸೇವೆ ಮಾಡಲಿ ಅಂತಕ್ಕಂಥದ್ದು. ಮತ್ತು ಅಲ್ಲಿನ ರೂರಲ್ ಕಾಲೇಜ್ಗೆ ನನ್ನನ್ನು ಡಿಗ್ರಿಗೆ ಅಲ್ಲಿ ಅಡ್ಮಿಷನ್ ಆಗಿ ನಾವಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲೇ ನಮ್ಮ ಗುರುಗಳ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಯಿತು. ಆ ವ್ಯತ್ಯಾಸ ಆದ ಸಂದರ್ಭದಲ್ಲಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರು, ಬುದ್ಧಿಯವ್ರಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ. ಆವಾಗ ಬುದ್ಧಿಯವ್ರನ್ನ ಸೇವೆ ಮಾಡೋದು ಅನಿವಾರ್ಯವಾಗಿತ್ತು. ಆ ಸಂದರ್ಭದಲ್ಲಿ ಗುರುಗಳು ನನ್ನನ್ನು ನಿನ್ನೊಂದು ಸ್ವಾಮಿಗಳು ಮಾಡ್ತೀನಿ ಅಂತಲೂ ಹೇಳಲಿಲ್ಲ, ನೀನು ಸ್ವಾಮಿಗಳಾಗು ಅಂತಲೂ ಹೇಳಲಿಲ್ಲ. ಆ ಸಂದರ್ಭ ಏನಾಯಿತು ಅಂತಂತಂದರೆ
ಎಲ್ಲೋ ಎಲ್ಲರೂ ಈತನ್ನೇ ಮಾಡಬೇಕು ಅಂತ ನಡೀತಾ ಇತ್ತು. ಆ ಮಧ್ಯದಲ್ಲಿ ಅವರು ನಮ್ಮನ್ನು ಹೇಳಲಿಲ್ಲ, ಅವರು ನಮ್ಮನ್ನು ಕೇಳಲಿಲ್ಲ. ನಾನು ಇದ್ದೀನಿ, ಸುಮ್ಮನಿರಪ್ಪ, ನೀನು ಸುಮ್ಮನಿರೋ ಅಂತ ಒಂದು ಮಾತನ್ನು ಹೇಳಿದ್ರು. ಅಷ್ಟೇ ಗುರುಗಳ ಆಶೀರ್ವಾದ ಆಯಿತು. ಯಾಕೆ ಅಂತಂದರೆ ಚಿಕ್ಕದನಿಂದನೂ ಅವ್ರ ಜೊತೆನೇ ಸೇವೆ ಮಾಡ್ಕೊಂಡು ಬೆಳೆದಿರ್ತಕ್ಕಂಥದ್ದು. ನನಗಂದ್ರೆ ಭಾಳ ಪ್ರೀತಿ ಇತ್ತು ಗುರುಗಳಿಗೆ. ಆ ಪ್ರೀತಿ ಅವ್ರ ಮಾತಿಗೆ ಏನನ್ನು ನಾವು ಹೇಳೋದಕ್ಕೆ ಆಗಲಿಲ್ಲ. ಹಂಗೆ ಅವ್ರ ಆಶೀರ್ವಾದ ಹೆಂಗಿರ್ತದೋ ಹಂಗೆ ನಡೀಲಿ ಅಂತಕ್ಕಂಥದ್ದು ಉದ್ದೇಶದಿಂದ ನಾವು ಈ ಮಠಕ್ಕೆ ಉತ್ತರಾಧಿಕಾರಿಯಾಗಕ್ಕೆ ಗುರುಗಳ ಆಶೀರ್ವಾದ ಅಂತಕ್ಕಂಥದ್ದು ಹೇಳ್ತೀನಿ. ಖಂಡಿತ ಗುರುಗಳೇ, ಅದು ದೈವ ಪ್ರೇರಣೆ ಅಂತಾನೆ ಹೇಳಬೇಕು. ಗುರುಗಳ ಆಶೀರ್ವಾದ ಇದೆರಡರ ಸಮ್ಮಿಲನ. ಯಾಕೆ ಅಂತಂದ್ರೆ ನಾನು ಹೆಚ್ಚಿಗೆ ತಂದೆ ತಾಯಿಗಳ ಜೊತೆ ಒಡನಾಟದಕ್ಕಿಂತ ಗುರುಗಳ ಒಡನಾಟದಲ್ಲೇ ನಾನು ಹೆಚ್ಚಿಗೆ ಬೆಳೆದ್ಬಿಟ್ಟೆ. ಹಂಗಾಗಿ ನಾವು ಊರು ಅಂತಕ್ಕಂಥದ್ದು ಬಾಲ್ಯದಲ್ಲಿ ನಮ್ಮ ಊರಿಗೆ ಹೋಗಿರೋದು ನೆನಪೇ ಕಮ್ಮಿ. ನಾನು ಹೆಚ್ಚಿಗೆ ಮಠಕ್ಕೆ ಬಂದಾಗಿಂದ ವರ್ಷಕ್ಕೆ 1 ದಿವಸ 2 ದಿವಸ ಓದ್ತಿದ್ವಿ ಏನೋ ಗೊತ್ತಿಲ್ಲ ನಮ್ಮೂರಿಗೆ ಅಂತಕ್ಕಂಥದ್ದು. ನಮ್ಮ ತಂದೆ ತಾಯಿಗಳು ಅವಾಗವಾಗ ಮಠಕ್ಕೆ ಬಂದು ಹೋಗೋರು ಅನ್ನೋದು ಬಿಟ್ಟರೆ ಆ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಗುರುಗಳ ಮೇಲೆ ಜಾಸ್ತಿನೇ ಆಯ್ತೇ ಹೊರತು ಊರು ಮತ್ತು ನಮ್ಮ ತಂದೆ ತಾಯಿಗಳು ಅಂತಕ್ಕಂಥದ್ದು ಆಗಲಿಲ್ಲ. ಏನೋ ಗುರುಗಳ ಆಶೀರ್ವಾದದಿಂದ ಈ ಮಠದ ಉತ್ತರಾಧಿಕಾರಿ ಆಗೋಕ್ಕೆ ಅವಕಾಶ ಆಯಿತು. ಖಂಡಿತ. ನಿಮ್ಮ ಪೂರ್ವಾಶ್ರಮದ ಬಗ್ಗೆ ತಿಳ್ಕೊಳ್ಳುವಂತ ಸಣ್ಣ ಕುತೂಹಲ ಏನು ಹೇಳ್ತೀರಿ? ನಿಮ್ಮ ಬಾಲ್ಯ ಬದುಕು ಇದ್ರ ಬಗ್ಗೆ ಏನು ಹೇಳ್ತೀರಿ? ತಂದೆ ತಾಯಿ. ನಾವು ಇಲ್ಲಿ ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರು ಗ್ರಾಮ, ಆ ಉಸ್ಕೂರು ಪಂಚಾಯತಿ ಮತ್ತು ಪೋಸ್ಟ್ ಅದೇ ಊರು. ನಾವು ಆ ಊರಿನ ಬಾಲ್ಯದಲ್ಲಿ 3.5 ವರ್ಷ ನಾನು ಊರಿನ ಬಾಲ್ಯದ ನಮಗೇನು ನೆನಪೇ ಇಲ್ಲ ಹೆಚ್ಚಿಗೆ. 3.5 ವರ್ಷಕ್ಕೆ ನಾವು ನಮ್ಮ ಪೂಜ್ಯರು ಇಲ್ಲಿ ಮಠದಲ್ಲಿ ಸ್ವಾಮಿಗಳಾಗಿದ್ರು. ಅದಾಗಿರೋದ್ರಿಂದ ಮಠಕ್ಕೆ ಕಳಿಸಿರ್ತಕ್ಕಂಥದ್ದು ಮಠಕ್ಕೆ ಕರ್ಕೊಂಬಂದು ಬಿಟ್ಬಿಟ್ರು. ನಮ್ಮ ಚಿಕ್ಕಮ್ಮ ಒಬ್ರು ಇದ್ರು. ಅವರು ನಮ್ಮ ಚಿಕ್ಕಪ್ಪ ನಮ್ಮ ಮಠದಲ್ಲೇ ಇದ್ರು. ಅವರಿಬ್ರು ಶಿಕ್ಷಕರಾಗಿರೋದ್ರಿಂದ ಇವನು ಅಲ್ಲೇ ಇದ್ಬಿಟ್ರೆ ಊರಲ್ಲಿದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾನೇನೋ. ಅಲ್ಲಿಬ್ಬರು ಶಿಕ್ಷಕರಾಗಿರೋದ್ರಿಂದ ಗುರುಗಳು ಇರ್ತಾರೆ, ಅವ್ರ ಜೊತೆ ಸ್ವಲ್ಪ ಒಡನಾಟ ಇತ್ತು ಅಂತಂತಂದರೆ ಒಳ್ಳೆ ಉತ್ತಮವಾದಂಥ ಶಿಕ್ಷಣ ಪಡಿತಾನೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ತಂದೆ ತಾಯಿಗಳು ಕೂಡ ಮಠಕ್ಕೇನೆ ಕಳಿಸ್ಕೊಟ್ಟಿರೋದ್ರಿಂದ ನಮ್ಮ ಬಾಲ್ಯ ಎಲ್ಲ ಕೂಡ ಮಠದಲ್ಲೇ ನಡೀತು. ಈ ತಂದೆ ತಾಯಿ ಅಂದಾಗ ಒಂದು ವ್ಯಾಮೋಹ ಇದ್ದೇ ಇರುತ್ತೆ. ಈಗ ಈ ದೇಶ ಸೇವೆ ಮಾಡುವಂತಹ ಯೋಧರಿರ್ಬೋದು ಅಥವಾ ಸ್ವಾಮೀಜಿ ಅಂತ ಹೇಳಿ ಆಧ್ಯಾತ್ಮದ ಹಾದಿ ಹಿಡಿಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. ಹೆತ್ತವರು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಸ್ವಾಮೀಜಿ. ಆ ಸಂದರ್ಭಗಳನ್ನ ನೆನಪು ಮಾಡ್ಕೋಬೋದಾ? ಆ ಸಂದರ್ಭ ಅಂತಂತಂದ್ರೆ ನಮ್ಮ ತಂದೆಗೆ ಏನಂತ ಏನಿಲ್ಲ, ಬುದ್ಧಿಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಂತಕ್ಕಂಥದ್ದು ಮಾತು. ನಮ್ಮ ತಾಯಿನೂ ಕೂಡ ಅವ್ರೇನು ಹೆಚ್ಚಿಗೆ ಮಾತನಾಡಲಿಲ್ಲ. ಯಾಕೆ ಅಂತಂದರೆ ಬುದ್ಧಿಯವ್ರು ಹೆಂಗೆ ಹೇಳ್ತಾರೋ ಅದೇ ಆಗಿರ್ತಕ್ಕಂಥದ್ದು ಅಂತ. ಒಂದು ವಿಶೇಷ ಏನಪ್ಪ ಅಂತಂದರೆ ನಾನು ಒಬ್ಬನೇ ಮಗನ್ನ ಸ್ವಾಮಿಗಳು ಮಾಡೋಕ್ಕೆ ಪಾಪ ಸಾಕಷ್ಟು ಜನ ಹಿಂದೆ ಮುಂದೆ ನೋಡ್ತಾರೆ. ಆದರೆ ನಮಗೆ ಗುರುಗಳ ಆಶೀರ್ವಾದ ಆಗಿರೋದ್ರಿಂದ ನಾವೇನೂ ಮಾತನಾಡೋಕ್ಕಾಗ್ದೇ ನಮ್ಮ ತಂದೆ ತಾಯಿಗಳನ್ನು ಅದಕ್ಕೆ ಸಮ್ಮತಿ ಕೊಟ್ಟರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಸೌಭಾಗ್ಯ ಅಂತ ಪರಿಗಣಿಸ್ತೀರಾ? ಅದೊಂದು ಸತ್ಯವಾದ ಮಾತದು. ಇದೊಂದು ಸೌಭಾಗ್ಯ. ಯಾಕೆ ಅಂತಂತಂದರೆ ಗುರುಗಳು ಕಾರುಣ್ಯಕ್ಕೆ ಪಾತ್ರರಾಗಿ ಅವರ ಆಶೀರ್ವಾದ ಸ್ವೀಕಾರ ಮಾಡೋದು ಅದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಅದೇನೋ ನಾವು ಈ ಜೀವನದ ಪುಣ್ಯ ಕ್ಷಣ, ಪುಣ್ಯ ಅಂತ ಏನು ಪುಣ್ಯ ಮಾಡಿದೀವಪ್ಪ ಅಂತಂದರೆ ಗುರುಗಳ ಆಶೀರ್ವಾದ ಸಿಕ್ಕಿರೋದೇ ನಮ್ಮ ಪುಣ್ಯ ಭಾಗ್ಯ ಅಂತಕ್ಕಂಥದ್ದು. ಅದ್ರ ಮುಂದೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ತೀನಿ. ಮಠದಲ್ಲಿ ಸ್ವಾಮೀಜಿ ಸೇವೆ ಮಾಡ್ಕೊಂಡಿರೋದು ಬೇರೆ, ಅಲ್ಲೇನೋ ಕಾರ್ಯಕ್ರಮಗಳು ನಡೀತಿರುತ್ತೆ, ಅದ್ರ ಜೊತೆ ಕೈ ಜೋಡಿಸೋದು ಬೇರೆ. ಬಟ್ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ಈ ಬದಲಾವಣೆಯನ್ನು ತರಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಮಹಿಳೆಯರಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಅವರು ಕೂಡ ವಿದ್ಯಾಭ್ಯಾಸ ಪಡ್ಕೋಬೇಕು. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಅದನ್ನು ನೆನಪಿಸ್ಕೊಳ್ಬೋದಾ? ಯಾವ ರೀತಿ ಬದಲಾವಣೆಯನ್ನು ತರ್ತಾ ಹೋದ್ರಿ? ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದ್ದು 72ನೇ ಇಸ್ವಿಲಿ ನಮ್ಮ ಪೂಜ್ಯ ಗುರುಗಳು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಆಗಿದ್ದು ಸಂಸ್ಕೃತ ಪಾಠಶಾಲೆಯಿಂದ ಮೊದಲು ಪ್ರಾರಂಭ ಆಯಿತು. ಪ್ರಥಮ ಕಾವ್ಯ ಮತ್ತು ಸಾಹಿತ್ಯದಿಂದ ಪ್ರಾರಂಭ ಆಗಿ ಈಗ ಅದು ಡಿಗ್ರಿ ಒಳಗೂ ಇದು ಅದು ನಮ್ಮ ಸಂಸ್ಕೃತ ಪಾಠಶಾಲೆ ನಡೀತದೆ. ಅದಾದ ನಂತರ 1982ನೇ ಇಸ್ವಿಲಿ ಮತ್ತೆ ಒಂದು ಇಂಗ್ಲೀಷ್ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಯಾಕೆ ಇದು ಶಾಲೆ ಪ್ರಾರಂಭ ಮಾಡೋಕ್ಕೆ ನಮ್ಮ ಬುದ್ಧಿಯವರಿಗೆ ಪ್ರೇರಣೆ ಅಂತಂದರೆ, ನಾವು ಮೊದಲೆಲ್ಲ ಬಸ್ಸಲ್ಲೇ ಓಡಾಡ್ತಿದ್ರು ನಮ್ಮ ಗುರುಗಳು. ಓಡಾಡ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಕುಂತ್ಕೊಂಡು ಓಡಾಡಬೇಕಾದ್ರೆ ಅವಾಗೆಲ್ಲ ನಮ್ಮ ನೆಲಮಂಗಲದಲ್ಲಿ ಹೊರಗಡೆ ಹೋಗ್ತಕ್ಕಂಥವ್ರು ಕ್ರಿಶ್ಚಿಯನ್ ಮಿಷನರಿಗಳು ಶಾಲೆಗಳು ಜಾಸ್ತಿ ಇದ್ದವು. ಅಲ್ಲಿ ಹೋಗ್ಬೇಕಾದ್ರೆ ಹುಡುಗರನ್ನ ಮಾತಾಡಿಸ್ತಿರ್ಬೇಕಾದ್ರೆ ಬಟ್ಟೆ ಹಾಕಿಕೊಂಡಿಲ್ಲ, ಬಳೆ ಹಾಕೊಂಡಿಲ್ಲ,
ಯಾಕೆ ಹೂ ಮುಟ್ಕೊಳಲ್ವಾ, ನೀವು ಜಡೆ ಹಾಕಲ್ವಾ ಅಂತ ಕೇಳ್ತಾಗ ಇಲ್ಲ ನಮ್ಮ ಶಾಲೆಯಲ್ಲಿ ಇವೆಲ್ಲ ಮಾಡಂಗಿಲ್ಲ ನಾವು ಅಂತಕ್ಕಂಥದ್ದನ್ನು ಆ ಸಣ್ಣ ಸಣ್ಣ ಮಕ್ಕಳು ಹೇಳಿದಾಗ ನಮ್ಮ ಗುರುಗಳು ಇದೇನು ಈ ಥರ ಆಗೋಗ್ಬಿಟ್ಟೈತಲ್ಲ ವ್ಯವಸ್ಥೆ, ಇದಕ್ಕೇನೋ ಒಂದು ನಾವು ಜವಾಬ್ದಾರಿ ತಗೊಂಡೇನೋ ಒಂದು ಮಾಡಬೇಕಲ್ಲ ಅಂತ ಅವತ್ತು ನಮ್ಮಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಪ್ರಾರಂಭ ಮಾಡಿದ್ರು. ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಶಾಲೆ ಮಾಡಿದಾಗ ಅವತ್ತು ಭಾಳ ಕಷ್ಟ ಸ್ಥಿತಿಗಳು, ಅವತ್ತೆಲ್ಲ 82 ಇಸ್ವಿ ಅಂತಂತಂದ್ರೆ ಭಾಳ ಕಷ್ಟ. ಆಗಲಿ ಏನನ್ನ ಆಗಲಿ ಅಂತಕ್ಕಂಥದ್ದು ಮೊದಲು ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ರೆಸ್ಪಾನ್ಸ್ ಸಿಕ್ತು ನಮ್ಗೆ. ವಿಶೇಷವಾಗಿ ಅವತ್ತು ಶಾಲೆ ಪ್ರಾರಂಭ ಮಾಡಿದಾಗ ನಮ್ಮ ನೆಲಮಂಗಲದಲ್ಲಿ ಗುಜರಾತಿ ಸಮಾಜದವ್ರು ಸಾಕಷ್ಟು ಜನ ಇದ್ರು. ಆ ಮೊದಲನೇ ವರ್ಷದ ದಾಖಲಾತಿ ನಾವು ನೋಡಿದ್ವಿ ಅಂತಂತಂದ್ರೆ ಬಹುತೇಕ ಒಂದು 50ಕ್ಕಿಂತ ಹೆಚ್ಚು % ಗುಜರಾತಿ ಸಮಾಜದ ಮಕ್ಕಳೇ ನಮ್ಮ ಶಾಲೆಗೆ ಸೇರಿಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅನಂತರ ಇವತ್ತು ಭಾಳ ಸುಮಾರು ಒಂದು 3,500-4 ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮಠದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ನಾವು 10ನೇ ತರಗತಿವರೆಗೂ ನಮ್ಮ ಶಾಲೆ ನಡೀತು. ಆ ಮಧ್ಯದಲ್ಲಿ ನಮ್ಮ ಹುಟ್ಟೂರಲ್ಲಿ ಪೂಜ್ಯರಿಗೆ ಒಂದು ಆಸೆ ಇತ್ತು, ಹುಸ್ಕೂರಿನಲ್ಲಿ ಒಂದು ಶಾಲೆ ತೆರಿಬೇಕು ಅಂತ ಅಂದ್ಬಿಟ್ಟು 1991-92ನೇ ಸಾಲಲ್ಲಿ ಒಂದು ಕನ್ನಡ ಶಾಲೆ ಅಲ್ಲಿ ನಮ್ಮೂರಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತು ಅದು ಪ್ರಾರಂಭ ಮಾಡಿದಾದ್ಮೇಲೆ ಅದು ಚೆನ್ನಾಗಿ ನಡೀತಾ ಇದೆ. ಈಗ ಸುಮಾರು 150 ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಇರ್ತದೆ. ಅದಾದಮೇಲೆ ನಮ್ಮ ಮಠದಲ್ಲಿ ಒಂದು ಸಿದ್ಧಗಂಗಾ ಮಠದ್ದು ಒಂದು ಕಾಲೇಜ್ ಪ್ರಾರಂಭ ಆಯಿತು, ಯಾವುದು ಡಿಗ್ರಿ ಕಾಲೇಜ್ ಪ್ರಾರಂಭ ಆಯಿತು. ಅದ್ರ ಪೂರ್ವದಲ್ಲಿ ನಮ್ಮ ಇವರು ಪರಮಶಿವಯ್ಯನವರು, ನಮ್ಮ ವೀರಶೈವ ವಿದ್ಯಾಭಿವೃದ್ಧಿ ಸಂಘದವರು ನಮ್ಮ ಮಠದಲ್ಲಿ 83-84ನೇ ಸಾಲಲ್ಲಿ ಒಂದು CPED ಇತ್ತು. ಅವಾಗ CPED ಇದು ಫಿಸಿಕಲ್ ಎಜುಕೇಷನ್ ಟ್ರೈನಿಂಗ್ ಅಂತ ಅಂದ್ಬಿಟ್ಟು ಅದು CPED ಅಂತ, ಅದು SLC ಆಗ್ತಿದ್ದಂಗೆನೆ ಅದನ್ನ ಪ್ರಾರಂಭ, ಅದು ಪ್ರವೇಶ ಇತ್ತು. ಅದು 2 ವರ್ಷ ಚೆನ್ನಾಗಿ ನಡೀತು ಅವಾಗ. ಅದಾದಮೇಲೆ ಅದು ಮಧ್ಯದಲ್ಲಿ PUC ಆದಮೇಲೆ ತಿರ್ಗಾ ನಿಮ್ಗೆ ಅಡ್ಮಿಷನ್ ಅಂತಕ್ಕಂಥದ್ದು ಹೇಳಿದಾಗ ಆ ಕಾಲೇಜ್ ಮುಚ್ಚಿಬಿಟ್ರು. ಅದನ್ನ 2-3 ವರ್ಷ ನಡೀತದು, ಮುಚ್ಚಿಬಿಟ್ರು. ನಾವೆಲ್ಲ ಭಾಳ ಚಿಕ್ಕ ಹುಡುಗರು ಅವಾಗ. ಅದು ಮುಗೀತಿದ್ದಂಗೆ ಆ ಬಿಲ್ಡಿಂಗ್ ಕಟ್ಟಿದ್ರು, ಖಾಲಿ ಇತ್ತು. ಅವಾಗ ಸಿದ್ಧಗಂಗಾ ಮಠದ ಒಂದು ಡಿಗ್ರಿ ಕಾಲೇಜ್ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಮಠಕ್ಕೆ ಅಂತ ಅಂದ್ಬಿಟ್ಟು ಮಠದಲ್ಲಿ ಕಾಲೇಜ್ ಬಿಲ್ಡಿಂಗ್ ಖಾಲಿ ಐತೆ, ಇಲ್ಲೊಂದು ಡಿಗ್ರಿ ಕಾಲೇಜ್ ಮಾಡ್ತೀವಿ ಅಂತ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರು ನಮ್ಮ ಬುದ್ಧಿಯವ್ರಿಗೆ ಹೇಳಿ ಅಲ್ಲೊಂದು ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭ ಆಯಿತು. ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಅದು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನೆಲಮಂಗಲದಲ್ಲೇ ಒಂದು ಮಂಜುನಾಥ ಬಾಲಕಿಯರ ಪ್ರೌಢಶಾಲೆ ಅಂತ ಇತ್ತು. ಆ ಶಾಲೆಯಲ್ಲಿ ಸ್ವಲ್ಪ ಇದು ಶಿಕ್ಷಕರಿಗೂ ಮತ್ತು ಅಲ್ಲಿನ ಮಂಡಳಿಗಳಿಗೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿ ಅವ್ರು ನಮ್ಮ ಮಠಕ್ಕೆ ಕೊಟ್ಬಿಡ್ತೀವಿ ಅಂತಕ್ಕಂಥದ್ದು ಬಂದರು. ಅವಾಗ ಬಂದಾಗ ನಮ್ಮ ಬುದ್ಧಿಯವರು ನಮಗೆ ಬೇಡ, ಇಲ್ಲಿ ಸಿದ್ಧಗಂಗಾ ಮಠದ್ದು ಒಂದು ಶಾಲೆ ಇರಬೇಕಿಲ್ಲಿ ಅಂತಕ್ಕಂಥದ್ದು ಉದ್ದೇಶದಿಂದ ಅವತ್ತನ್ನು ಸಿದ್ಧಗಂಗಾ ಮಠಕ್ಕೆ ಟ್ರಾನ್ಸ್ಫರ್ ಮಾಡಿಸಿ ನಮ್ಮ ಮಠದಲ್ಲಿ ಇದ್ದಿದ್ದ ಬಿಲ್ಡಿಂಗ್ ಜಾಗನ ಅವ್ರಿಗೆ ಕೊಟ್ಟು ಅಲ್ಲೇ ಹೈಸ್ಕೂಲ್ ಹೆಣ್ಮಕ್ಳ ಶಾಲೆ, ಅದು ಇವತ್ತು ಹೆಣ್ಮಕ್ಳು ಶಾಲೆ ಪ್ರಾರಂಭ ಆಯಿತು. 70-80 ಆಸ್ಪಾಸಲ್ಲ, ಸರಿಯಾಗಿ ನನಗೆ ಗೊತ್ತಿಲ್ಲ. ಅದು ಶಾಲೆ ಈಗ ಸುಮಾರು ಅಲ್ಲಿ ಒಂದು 800 ಜನ ವಿದ್ಯಾರ್ಥಿಗಳವರು, 8-9-10ನೇ ತರಗತಿ ಒಂದು 800 ಜನ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥದ್ದು. ಈಗ ಅದಾದ ನಂತರ ಡಿಗ್ರಿ ಕಾಲೇಜು ಸಿದ್ಧಗಂಗಾ ಮಠದ್ದಾಯಿತು. ನಂತರ PU ಕಾಲೇಜು ಸಿದ್ಧಗಂಗಾ ಮಠದ ಪೂಜ್ಯರೇ ನಮ್ಮ ಕ್ಯಾಂಪಸ್ಸಲ್ಲೇ ಒಂದು ಕಾಲೇಜ್ ಮಾಡಿದ್ರು, ಅದು ಕೂಡ ನಡೀತಾ ಇತ್ತು. ಇದು ನಡೀತಿದ್ದಾದ್ಮೇಲೆ ಸ್ವಲ್ಪ ಇವರು ಸಂಖ್ಯೆ ಜಾಸ್ತಿ ಆಯಿತು, ನಮ್ಮ ಶಾಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಈ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಅಂದ್ಬಿಟ್ಟು ಶಿವಕುಮಾರ ಸ್ವಾಮೀಜಿಯವರು ಬೇರೆ ಕಡೆ ಒಂದು ಜಾಗ ತೆಗೆದುಕೊಂಡು ಈ ಡಿಗ್ರಿ ಕಾಲೇಜು ಮತ್ತು PU ಕಾಲೇಜನ್ನು ಶಿಫ್ಟ್ ಮಾಡಿದ್ರು. ಆ ಶಿಫ್ಟ್ ಆದಮೇಲೆ 2005-6ನೇ ಇಸ್ವಿಲಿ ನಮ್ಮಲ್ಲಿ ಮಹಿಳಾ PU ಕಾಲೇಜನ್ನು ಹೆಣ್ಮಕ್ಳನ್ನ ಒಂದು ಪ್ರಾರಂಭ ಮಾಡಿದ್ರು, ಪ್ರತ್ಯೇಕವಾಗಿ ಮಠದಿಂದ. ಇಬ್ಬರು ಆ ಕಡೆ ಹೋಗ್ಬಿಡ್ತಲ್ಲ, ಈ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸ್ವಾಮೀಜಿ ನೀವೇ ಮಾಡಿ ಅದು ದೂರ ಆಗ್ತದೆ, ನಮ್ಮ ಮಕ್ಕಳೆಲ್ಲ ಓಡಾಡೋಕ್ಕಾಗಲ್ಲ, ಇಲ್ಲಿ ಬಂದವರು PU ಡಿಗ್ರಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ, ನೀವು ಮಾಡಿ ಅಂತ ಸ್ವಲ್ಪ ಒತ್ತಡ, ಪೋಷಕರ ಒತ್ತಡ ಆದಮೇಲೆ ಅಂಗಪೂಜರ್ನ ಹೋಗಿ ಕೇಳಿದ್ವಿ ನಾವು. ಹಿಂಗೆ ಕಾಲೇಜ್ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಪೋಷಕರು ಒತ್ತಡ ಮಾಡ್ತಾವ್ರೆ, ತಮ್ಮ ಆಶೀರ್ವಾದ ಆಗಬೇಕು ಅಂತಾಗ ಅವಾಗ ಪೂಜ್ಯರು ಒಂದು 5 ನಿಮಿಷ ಸುಮ್ಮನೆ ಕುಂತ್ಬಿಟ್ರು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕುಂತಾದ್ಮೇಲೆ ಒಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ನಾನು ಬುದ್ಧಿಯವ್ರನ್ನ ಮಾತಾಡಿಸ್ದೆ, ಏನೋ ಮಾತಾಡಲಿಲ್ಲ ಬುದ್ಧಿಯವ್ರು ಯಾಕೋ ಅಂತಂದ್ಬಿಟ್ಟು ತಿರ್ಗಾ ಸ್ವಾಮೀಜಿಯವ್ರಿಗೆ ನಮಸ್ಕಾರ ಮಾಡಿ ಹೊಡ್ತೀನಿ ಬುದ್ಧಿ ಅಂತಂದೆ. ಅವಾಗ ಏನೋ ಅಲ್ಲೇ ಹೇಳಿದ್ರಲ್ಲ ಅಂತ ಅಂದರು. ಅದೇ ಬುದ್ಧಿ, ಈಗ ಅಲ್ಲಿ ನಿಮ್ಮ ಕಾಲೇಜಲ್ಲಿ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿಬಿಟ್ರಲ್ಲ,
ನಮ್ಮಲ್ಲಿರೋ ಎಲ್ಲ ಪೋಷಕರೆಲ್ಲ ಇಲ್ಲೇ ನೀವು ಒಂದು ಕಾಲೇಜ್ ಮಾಡಿ ಅಂತ ಒತ್ತಡ ಮಾಡ್ತಾವ್ರೆ, ತಮ್ಮ ಆಶೀರ್ವಾದ ಆಗ್ಲಿ ಅಂತಕ್ಕಂಥದ್ದು ಬಂದೆ ಅದಕ್ಕೆ ಅಂತಂದಾಗ ಪೂಜ್ಯರು ಒಂದು ಮಾತು ಹೇಳಿದ್ರು, ಕಾಲೇಜ್ ಮಾಡೋದು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಂಗೆ ಅಂತಂದ್ರು. ಆವಾಗ ನಾನು ಒಂದು ನಿಮಿಷ ನನಗೊಂದು ಶಾಕ್ ಆಯಿತು. ಆಮೇಲೆ ಹಂಗಂತ ಸುಮ್ಮನಾದ್ರು ಬುದ್ಧಿಯವರು. ಆದಮೇಲೆ ಇನ್ನೊಂದು 5 ನಿಮಿಷ ಆದಮೇಲೆ ಹಿಂಗೆ ಮಕ ನೋಡ್ಬಿಟ್ಟು, ಸ್ಕೂಲು ಕಾಲೇಜ್ ಯಾರು ಬೇಕಾದರೂ ಮಾಡ್ತಾರೆ, ಇವತ್ತು ನಾವು ಸ್ವಾಮಿಗಳಾಗಿರ್ತಕ್ಕಂಥದ್ದು ಸಮಾಜ ಸುಧಾರಣೆ ಮಾಡ್ತಕ್ಕಂಥದ್ದು ಧಾರ್ಮಿಕತೆ ಮತ್ತು ಆಚಾರ ವಿಚಾರ ಮತ್ತು ಸಾಮರಸ್ಯ ಮಾಡ್ತಕ್ಕಂಥದ್ದು ಮಾಡೋರು ಯಾರೂ ಇಲ್ಲ. ಇದು ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಾಮೀಜಿಗಳಾಗಿರ್ತಕ್ಕಂಥದ್ದು ಮಠಾಧೀಶರಾಗಿರ್ತಕ್ಕಂಥದ್ದು ಈ ಕಾರ್ಯ ಮಾಡಬೇಕು, ಇದ್ರ ಕಡೆ ನಾವುಗಳೆಲ್ಲ ಒತ್ತು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಪೂಜ್ಯರ ಶಿವಕುಮಾರ ಮಹಾಸ್ವಾಮೀಜಿಗಳು. ಅವಾಗ ಆಯ್ತು ಬುದ್ಧಿ, ತಮ್ಮ ಆಶೀರ್ವಾದ ಹೆಂಗಾಗ್ತದೋ ಹಂಗೆ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರು. ಇಲ್ಲ, ಕಾಲೇಜ್ ಪ್ರಾರಂಭ ಮಾಡಿ, ಕಾಲೇಜ್ ಯಾರು ಬೇಕಾದರೂ ಮಾಡ್ಬೋದು, ನಿಮ್ಮ ಅಪೇಕ್ಷೆ ಐತೆ ನೀವು ಮಾಡಿ, ಅದ್ರ ಜೊತೆಗೆ ಸಮಾಜದ ಕಡೆ ನಾವು ಮರಿಬಾರ್ದು. ಪೂಜ್ಯರು ಅದೇ ಮಾತು ಹೇಳಿದ್ರು, ಸಮಾಜದ ಕಡೆ ನಾವು ಮರಿಬಾರ್ದು. ಕಾಲೇಜ್ ನಡೀತದೆ, ಚೆನ್ನಾಗಿ ನಡೀತದೆ, ಆದಾಯ ಬರ್ತದೆ, ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರ್ತದೆ. ಶ್ರೀಮಂತಿಕೆ ಜೊತೆಗೆ ಸಮಾಜಮುಖಿ ಚಿಂತನೆಗಳು ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವತ್ತು ನಮಗೆ ಕೊಟ್ಟಿರೋದು. ಅದು ಯಾಕೆ ಅಂತಂತಂದರೆ ನಾನು ಅವತ್ತು ಅದು ಕೇಳಿದೆ, ಬುದ್ಧಿ ಮಠದ ಐತೆ ಅಂತಂದೆ ನಾನು. ಇನ್ನೊಂದು ನಾವು ಮಾಡಿದ್ರೆ ಏನಾಗ್ತದೆ, ಇರ್ಲಿ ಏನಾಗಲ್ಲ ಮಾಡಿ, ಆದರೆ ಅದನ್ನೇ ಪ್ರಧಾನ ಮಾಡ್ಕೊಳ್ಳೋದು ಬೇಡ. ನಮ್ಮ ಕರ್ತವ್ಯ ಏನು, ಸ್ವಾಮೀಜಿ ಆದವ್ರ ಕರ್ತವ್ಯ ಏನು, ಅದ್ರ ಕಡೆ ನಾವು ಹೆಚ್ಚಿಗೆ ಒತ್ತು ಕೊಡಬೇಕು. ನಾನು ಅವತ್ತಿನ ಕಾಲದಲ್ಲೆಲ್ಲ ಗ್ರಾಮೀಣ ಭಾಗದಲ್ಲೇ ನಾವು ಶಾಲಾ ಕಾಲೇಜ್ನೆಲ್ಲ ತೆಗೆದಿದ್ದು, ಎಲ್ಲೂ ಸಿಟಿಲಿ ಮಾಡಲಿಲ್ಲ. ಯಾಕೆ ಅಂತಂತಂದರೆ ಗ್ರಾಮೀಣ ಭಾಗದಲ್ಲಿ ಅವತ್ತು ಅವಶ್ಯಕತೆ ಇತ್ತು, ಅವತ್ತು ನಾವು ಮಾಡಿದ್ವಿ. ಇವತ್ತೆಲ್ಲ ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗ್ತದೆ ಅಂತ ನಿಮಗೆ ಗೊತ್ತಾಗಿರೋ ದೃಷ್ಟಿಯಿಂದ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಅಂತಕ್ಕಂಥದ್ದು ಅವ್ರ ಎಚ್ಚರಿಕೆಯನ್ನು ಕೊಟ್ಟರು. ಅದಾದಮೇಲೆ ತಿರುಗಿ 2000 ಮುಂದೆ ಡಿಗ್ರಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಅದು ಕೂಡ ಚೆನ್ನಾಗಿ ನಡೀತದೆ. ಅವ್ರ ಪೂಜ್ಯರ ಆಶೀರ್ವಾದದಂತೆ ಧಾರ್ಮಿಕವಾಗಿ ಒತ್ತನ್ನು ಕೊಟ್ಟು ನಮ್ಮ ಮಠದಲ್ಲಿ ಈ ಶ್ರಾವಣ ಮಾಸ ಮತ್ತು ವಿಶೇಷವಾಗಿ ಶ್ರಾವಣಕ್ಕಿಂತ ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಕಾಲ ಪ್ರವಚನ ನಡೀತದೆ. ಆ ಪ್ರವಚನ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ಅದ್ರ ಜೊತೆಗೆ ನಾವು ಧಾರ್ಮಿಕವಾಗಿ ಪೂಜ್ಯರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾವು 2010ನೇ ಇಸ್ವಿಲಿ ಅಂತ 9-10ನೇ ಇಸ್ವಿಲಿ ಶರಣ ಸಂಗಮ ಅರಿವಿನ ಅಂಗಳ ಅಂತಕ್ಕಂಥದ್ದು ಅಮಾವಾಸ್ಯೆ ದಿವಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅದು ಕಾರ್ಯಕ್ರಮ ಪ್ರಾರಂಭ ಮಾಡಿ ಪ್ರತಿ ಅಮಾವಾಸ್ಯೆಲ್ಲೂ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ, ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥವ್ರು ಯಾರು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಧಾರ್ಮಿಕ ಏನು ನಮ್ಮ ಮುಜರಾ ಇಲಾಖೆಯಲ್ಲಿ ಇದು ಅರ್ಚಕರಾಗಿರ್ತಕ್ಕಂಥವ್ರಿಗೆ ಮತ್ತು ಇವ್ರನ್ನೆಲ್ಲ ಆಯಾ ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರಿಗೆ ಗೌರವಿಸ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅಂಗನವಾಡಿ ಶಿಕ್ಷಕರು ಜೊತೆಗೆ ನಮ್ಮ ಅಂಗನವಾಡಿಲಿ ಸೇವೆ ಮಾಡ್ತಕ್ಕಂಥ ಅಡುಗೆ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಒಂದು ಗೌರವಿಸ್ಬೇಕು ಅಂತಕ್ಕಂಥದ್ದು ಒಂದೊಂದೇ ಪ್ರಾರಂಭ ಮಾಡಿದ್ವಿ. ಅದು ಭಾಳ ಚೆನ್ನಾಗಾಯ್ತು. ಯಾಕೆ ಅಂತಂತಂದರೆ ಅವರು ಬಂದ ಅವತ್ತು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗೆ ಜನ ಕಮ್ಮಿ, ಧಾರ್ಮಿಕ ಕಾರ್ಯಕ್ರಮ ಅಂತಂತಂದರೆ ಬರೋದೇ ಜನ ಕಮ್ಮಿ ಇದ್ದರು. ಇವೆಲ್ಲ ಒಂದೊಂದೇ ತೊಡಸ್ಕೊಂಡಾಗ ಜನಗಳು ಬರೋದು ಜಾಸ್ತಿ ಆಯಿತು. ಆ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತಾ ಹೋಗ್ತಾ ಇತ್ತು. ಈ ಕರೋನಾ ಬಂದ ನಂತರ ನಾವು ಅದನ್ನು ನಿಲ್ಸದಾದ್ಮೇಲೆ ಕರೋನಾದಲ್ಲಿ 3 ವರ್ಷ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಕೆಲಸ ಆಯ್ತಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಠಗಳಿಗೆ ಬರೋದಕ್ಕಿಂತ ನಾವು ಗ್ರಾಮೀಣ ಭಾಗಕ್ಕೆ ಹೋಗ್ಬಿಟ್ರೆ ಸರಿ ಅಂತಕ್ಕಂಥ ದೃಷ್ಟಿಯಿಂದ ನಾವೇನು ಮಾಡಿದ್ವಪ್ಪ, ಬಸವ ಸಂಚಾರ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಹೊಸ್ದಾಗಿ ಪ್ರಾರಂಭ ಮಾಡಿದ್ವಿ. ಗ್ರಾಮದಿಂದ ಗ್ರಾಮಕ್ಕೆ ಬಸವ ಸಂಚಾರ, ಎಲ್ಲ ಊರಲ್ಲೆಲ್ಲೇ ನಾವು ಹೋಗೋದು. ಕಾರ್ಯಕ್ರಮ ಪ್ರಾರಂಭ ಮುಂಚೆನೆ ವಚನ ಸಂಗೀತವನ್ನು ಪ್ರಾರಂಭ ಮಾಡಿ ಪೂರ್ವದಲ್ಲೇ ಊರವ್ರಿಗೆಲ್ಲ ಏನೇನು ಧಾರ್ಮಿಕ ಕಾರ್ಯಕ್ರಮ ಏನೇಂತ ಎಲ್ಲ ಕರೆಸಿ ಅಲ್ಲಿ 1.5 ಗಂಟೆಗಳ ಕಾಲ ಮಾಡಿ ಅದು ಕಾರ್ಯಕ್ರಮ ಮಾಡಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇವತ್ತು ನಾವು ಭೌಗೋಳಿಕವಾಗಿ ಏನೇನು ಆಗ್ತದೆ, ಇವತ್ತು ನಾವು ಯಾವ ರೀತಿ ನಮ್ಮ ದೇಶವನ್ನು
ನಮ್ಮ ಸಮಾಜವನ್ನು ನಮ್ಮ ಧರ್ಮವನ್ನು ಅತ್ಯಂತ ಹೆಚ್ಚಿನದಾಗಿ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ಚಿಂತನೆ ಮಾಡಿ ಈ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡ್ತಾ ಬರ್ತಾ ಇರೋದ್ರಿಂದ ಅದು ಭಾಳ ಚೆನ್ನಾಗಿ ಆಗ್ತದೆ. ನಾವು ಯಾವಾಗ ಅಂತಂದರೆ ಜನವರಿಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ನಾವೇನು ವಿಶೇಷ ಏನಪ್ಪ ಅಂತಂದರೆ ನಾವು ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ವಿ. ಅದು ಪೂಜ್ಯರ ಆಶೀರ್ವಾದದಿಂದನೇ. ಖಂಡಿತ ಸ್ವಾಮೀಜಿ. ಆದರೆ ನೀವು ತಗೊಂಡಿರೋ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ. ನೂರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಹಸದವರಿಗೆ, ನಿರಾಶ್ರಿತರಿಗೆ ಮಠವೇ ಅಲ್ಲ ಅಂತ ಅಂದ್ಕೊಂಡು ಬರೋರು ಎಷ್ಟೋ ಜನ ಇರ್ತಾರೆ. ಆದರೆ ಆರ್ಥಿಕ ನಿರ್ವಹಣೆ ಅಂದರೆ ಅದಷ್ಟು ಸುಲಭ ಸಾಧ್ಯ ಅಲ್ಲ. ಕೆಲವೊಮ್ಮೆ ಸಂದಿಗ್ಧ ಸನ್ನಿವೇಶಗಳು ಬಂದಿರ್ಬೋದು. ಆ ಸಂದರ್ಭದಲ್ಲಿ ಹೆಂಗೆ ಗಟ್ಟಿಯಾಗಿ ನಿಂತ್ಕೊಂಡ್ರಿ ಅಂತ? ಈ ವಿಚಾರವಾಗಿ ಹೇಳ್ಬೇಕು ಅಂತಂದರೆ, ವಾಸ್ತವವಾಗಿ ಹೇಳ್ಬೇಕು ಅಂತಂದರೆ, ಇಲ್ಲಿವರೆಗೂ ನಾನು ಈ ವಿಚಾರದಲ್ಲಿ ಒಂದೂ ಕಷ್ಟನೇ ಬಂದಿಲ್ಲ. ಅದ್ಭುತ. ಯಾಕೆ ಅಂತಂದರೆ ನಮ್ಮ ಗುರುಗಳು ಮೊದಲೇ ಒಂದು ಹೇಳಿದ್ರಲ್ಲ, ನಾನು ಇರ್ತೀನಿ ನೀನು ಸುಮ್ಮನಿರೋ ಅಂತ ಒಂದು ಮಾತು ಹೇಳಿದ್ರಲ್ಲ, ಅವ್ರ ಮೇಲೆ ಭಾರ ಹಾಕಿ ಅವ್ರ ಮೇಲೆ ಭಾರ. ಇವತ್ತವರೆಗೂ ನಮ್ಮ ಮಟ್ಟಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಎಲ್ಲ ಗುರುಗಳೇ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ನಮಗೊಂದು ಗುರುಗಳ ಆಶೀರ್ವಾದ ಅಂತಕ್ಕಂಥದ್ದು ಬಹಳ ನಮಗಿದೆ ಅಂತಕ್ಕಂಥದ್ದು. ಯಾಕೆ ಅಂತಂತಂದರೆ ಮಠ ಅಂತಂತಂದರೆ ಆಶ್ರಯ ಪಡ್ಕೊಂಬರೋರು ಜಾಸ್ತಿ. ನಾವು ಅದಕ್ಕೆ ಏನು ಮಾಡಿಬಿಟ್ಟಿದ್ದೀವಿ ಅಂತಂತಂದರೆ ಮಠಕ್ಕೆ ಬೀಗನೇ ಇಲ್ದಂಗೆ ಮಾಡಿಬಿಟ್ಟಿದ್ದೀವಿ ನಾವು. ಮೇನ್ ಗೇಟಿಂದ ಹಿಡಿದು ನಮ್ಮ ಮಠದ ಮೇನ್ ಬಾಕ್ಲದವರೆಗೂ ಹಿಂದೆ ಬೀಗ ಇದು ಎಲ್ಲ ತೆಗ್ಸಾಕ್ಬಿಟ್ಟಿದ್ದೀನಿ, ಎಲ್ಲ ತೆಗ್ಸ್ಬಿಟ್ಟಿದ್ದೀನಿ. 24 ಗಂಟೆ 365 ದಿವಸ ನಮ್ಮ ಮಠದ ಬಾಕ್ಲು ಯಾವಾಗಲೂ ತೆರೆದೇ ಇರ್ತದೆ, ಯಾವಾಗಲೂ ತೆರೆದೇ ಇರ್ತದೆ. ಇನ್ನು ಕರುನಾಡು ಅಂದಾಗ ವಿಶೇಷವಾಗಿ ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡಿದ್ದಾರೆ, ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಅಲಂಕರಿಸಿದ್ದಾರೆ, ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಈ ಶರಣಾದಿಯಾಗಿ ವಿದ್ಯಾಸಂಸ್ಥೆಗಳು ಹುಟ್ಟುಕೊಂಡು ಅಂಥ ಶರಣ ಪರಂಪರೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರೋದ್ರಿಂದ ಸಾಧ್ಯ ಆಗಿರೋದು. ನಿಮ್ಗೆ ಏನು ಅನ್ಸುತ್ತೆ? ಈಗ ನಿಮ್ಮ ಮಠದಿಂದ ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿರ್ತಾರೆ. ಅವರೆಲ್ಲ ಬುದ್ಧಿ ನಿಮ್ಮಿಂದ ಹಿಂಗಾಯಿತು, ಈ ಹೆತ್ತವ್ರು ಬರ್ತಾರೆ, ನನ್ನ ಮಗು ಇವತ್ತು ಈ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ನೀವು ಕಾರಣ, ಈ ಥರದ್ದು ಹೇಳ್ತಿರ್ತಾರೆ. ನಾವು ಕಾರಣ ಅಲ್ಲಮ್ಮ, ನಮ್ದು 1% ಇದೆ, 99% ಅವ್ರ ಶ್ರಮ ಇರ್ತದೆ. ಏನೋ ನಮ್ಮ ಪ್ರೀತಿ ಮೇಲೆ ಮಾತನ್ನು ಹೇಳ್ತಾರೆ. ಆದರೆ ಇವತ್ತು ನಮಗೆ ಭಾಳ ಖುಷಿ ಆಯ್ತಮ್ಮ. ಏನಕ್ಕೆ ಅಂತಂದರೆ ನಮ್ಮ ಮಠದಲ್ಲಿ ನಾನು ಹಾಸ್ಟೆಲ್ ನಮ್ಮ ಮಕ್ಕಳಿದ್ದಾರೆ, ಹಾಸ್ಟ್ಲಿಗೆ ನಾವು ಸೇರಿಸ್ಕೊಬೇಕಾದ್ರೆ ಮೊದಲನೇ ಅವ್ರ ಪೋಷಕರಿಗೆ ಹೇಳ್ಬಿಡ್ತೀನಿ, ನಮ್ಮ ಮಠದಲ್ಲಿ ಮೊದಲನೇದು ಕೆಲಸ, ಎರಡನೇದು ಓದು. ನಿಜ, ಇದು ಕಾಯಕ. ಯಾಕೆ ಅಂತಂತಂದ್ರೆ ಕಾಯಕ ಕಲೀಲಿಲ್ಲ ಅಂತಂದ್ರೆ ಅವ್ನಿಗೇನು ಗೊತ್ತಿರಲ್ಲ. ಕೆಲಸ ಮಾಡಿದ್ರೇನೆ ನಾನು ದುಡಿಮೆನೇ ನಮಗೆ ಊಟ ಮಾಡೋಕ್ಕಾಗೋದು ಅಂತ ಬರ್ಬೇಕು. ಇವತ್ತೆಲ್ಲ ಪೋಷಕರು ಇವತ್ತೆಲ್ಲ ಮಠಕ್ಕೆ ಕರ್ಕೊಂಬಂದು ಬಿಡ್ತಾರೆ. ನನ್ನ ಮಗ ಹೇಳಿದ ಮಾತು ಕೇಳಲ್ಲ, ನನ್ನ ಮಗ ಓದಲ್ಲ, ಮನೇಲಿ ಒಂದು ಕೆಲಸನೂ ಮಾಡಲ್ಲ, ನಮಗೆ ಎದುರು ಜವಾಬು ಕೊಡ್ತಾನೆ, ನಮ್ಮನ್ನೇ ಬೈತಾನೆ, ನಮಗೆ ಹೊಡಿತಾರೆ ಅಂತಕ್ಕಂಥದ್ದು ಸಾಕಷ್ಟು ಜನ ಹೇಳ್ತಕ್ಕಂಥದ್ದು ಐತೆ. ಅದಕ್ಕೆ ನಮ್ಮ ಮಠಕ್ಕೆ ಯಾರೇ ಬಂದ್ರು ನೋಡಿ ನಮ್ಮ ಮಠದಲ್ಲಿ ಎಲ್ಲ ಕೆಲಸ ಮಾಡಬೇಕು. ಸೇವಕನಿಂದ ಹಿಡಿದು ಅರಸನ್ ತಕ ಸ್ವಾಮಿಗಳ ಕೆಲಸ ಬಿಟ್ಟು ಅಧಿಕಾರಿ ಕೆಲಸ ತಕ್ಕನ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಐತೆ. ಕಷ್ಟ, ಭಾಳ ಕಷ್ಟ ಅಮ್ಮ, ಅದು ಭಾಳ ಕಷ್ಟ. ಮಕ್ಕಳನ್ನ ಬೆಳಗ್ಗೆ ನಾವೇನು ಮಾಡ್ತೀವಿ, ಪ್ರಾರಂಭ ಏನಪ್ಪ ಅಂತಂದ್ರೆ ನಮ್ಮ ಮಠದಲ್ಲಿ ಕಸ ಗುಡ್ಸೋದೇ ಮೊದಲನೇ ಕೆಲಸ. ನಾನು ಇಟ್ಕೊಂತೀನಿ ಪರ್ಕೆ ಅವ್ರ ಜೊತೆ, ನನ್ನ ಜೊತೆ ನೀವು ಗುಡಿಸಿ, ನೀವೊಬ್ಬರೇ ಗುಡಿಸೋದಲ್ಲ, ನಾನು ಕಸ ಗುಡಿಸ್ತೀನಿ, ನೀವು ಕಸ ಗುಡಿಸಿ, ಅಡುಗೆ ಮನೆಗೆ ಬನ್ನಿ, ಸ್ವಚ್ಛತೆ, ಪಾತ್ರೆ ತೊಳಿರಿ. ನೀವೆಲ್ಲ ಕೆಲಸನೂ ನಮ್ಮ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರು ಯಾವುದೇ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಬಿಡ್ತೀವಿ ನಾವು. ಅದೊಂದು ಭಾಳ ಇವತ್ತು ನಮ್ಮ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಇನ್ವಿಟೇಷನ್ ಕೊಟ್ಬಿಟ್ರೆ ಸಾಕು. ನೀವು ಒಂದು ಇನ್ವಿಟೇಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ರೆ ಸಾಕು, ಪೂರ್ತಿ ಕಾರ್ಯಕ್ರಮದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಇದೊಂದು ನಮ್ಗೊಂದು ಖುಷಿ. ಮಕ್ಕಳು ಅದೇ ಹೇಳ್ತಾರೆ, ಬುದ್ಧಿ ನೀವು ಅವತ್ತು ನಮ್ಗಿಲ್ಲಿ ಕಲ್ಸ್ಕೊಟ್ಟಿದ್ದು ಮಾಡಿದ್ದು ಇವತ್ತು ನಮ್ಗೆ ಎಷ್ಟು ಅನುಕೂಲ ಆಗೈತೆ ಅಂತಂತಂದ್ರೆ ನಾವು ಹೇಳೋದಲ್ಲ, ನಿಮ್ಮನ್ನ ಬೈಕಂತಿದ್ವಿ ಅವತ್ತು. ನಮ್ಮ ಸ್ವಾಮಿಗಳು ನಮ್ಗೆ ಯಾವಾಗಲೂ ಕೆಲಸ ಮಾಡಿಸ್ತಾರೆ, ನಮ್ಗೆ ಏನು ಮಾಡಕ್ ಬಿಡಲ್ಲ, ಭಾಳ ಫ್ರೀ ಬಿಡಲ್ಲ, ನಮಗೆ ಟಿವಿ ನೋಡಕ್ ಬಿಡಲ್ಲ, ಆಟ ಆಡಕ್ ಬಿಡಲ್ಲ. ಆಟ ಆಡೋಕ್ಕೂ ಬಿಡ್ತಿದ್ವಿ, ಟಿವಿ ನೋಡೋಕ್ಕೂ ಬಿಡ್ತಿದ್ವಿ. ನಿಮ್ ಕೆಲಸ ಮುಗಿಸು, ಕೆಲಸ ಮುಗಿಸಿದ್ಮೇಲೆ ನೀನೇನ ಮಾಡು, ನೀನು ಆಟ ಆಡ್ಬೇಕು ಆಟ ಆಡು, ಟಿವಿ ನೋಡ್ಬೇಕಾ ಟಿವಿ ನೋಡು, ಇದನ್ನ ಮಾಡಿ ಅಂತ ಇವತ್ತೆಲ್ಲ ಹೇಳ್ತಾರಲ್ಲ. ನಾವು ಮಾಡ್ತಾಗ ಏನಾನ ಇರ್ಲಿಲ್ಲ ಅಂದ್ರೆ ಬುದ್ಧಿ, ನಾವ್ ಈ ಕೆಲಸ ಕಲಿತಿರ್ಲಿಲ್ಲ, ಶಿಸ್ತು ಕಲಿತಿರ್ಲಿಲ್ಲ. ನಮ್ಗಿದು ಬಹಳ ಅನುಕೂಲ ಆಯ್ತು. ನಮ್ಮ ಅಪ್ಪ ಅಮ್ಮನ್ನು ಬೈಕಣಿವು, ಅವತ್ತು ನಿಮ್ಮನ್ನು ಬೈಕಣಿವು. ಆದ್ರೆ ಇವತ್ತು ನಮಗೆ ಗೊತ್ತಾಯ್ತಿದ್ದು ಕಲ್ತಿದ್ದು ಫಲ ನಮಗೆ ಬಹಳ ಸಾರ್ಥಕ ಆಯ್ತು ಅಂತಕ್ಕಂಥ ಅದೇ ಅನುಭವ ನನಗೂ ಕೂಡ ಅಮ್ಮ. ನೀವು ಓದ್ತಾ ಇದ್ದಾಗ ಅದೇ ಮಠದಲ್ಲಿ ನಮಗೆ, ನಾನು ನಮ್ಮ ಬುದ್ಧಿಯವ್ರು ನಮಗೆ ಬಹಳ ಕೆಲಸ, ನಾವು ಇದ್ದಿದ್ದೆ ಅವು ಒಂದು 4 ಜನ ವಿದ್ಯಾರ್ಥಿಗಳಿದ್ದವು. ನಾವು ಬಾಲ್ಯದಲ್ಲಿದ್ದಾಗ ಬರೀ ನಮ್ಮ 4 ಜನದೇ ಕೆಲಸ.
ನೀವೇ ಎಲ್ಲ ನಿರ್ವಹಣೆ ನಾವೇ ಮಾಡ್ಬೇಕಾಗಿತ್ತು. ನಮ್ಮ ಬುದ್ಧಿಯವ್ರಿಗೆ ನಾನು ಎಷ್ಟೋ ಸತಿ ಹೇಳ್ತಾನೆ ಇದ್ದೆ, ನಮ್ಮನ್ನೇ ನೀವು ಕೆಲಸ ಮಾಡಿಸಿ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಬೇಡಿ, ನಮ್ಗೆ ಆಟ ಆಡಂಗಿಲ್ಲ, ಬೇರೆ ಇನ್ನೊಂದು ಮಾಡಂಗಿಲ್ಲ, ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ಮಾತು ಹೇಳೋದು. ನಿನಗೆ ಗೊತ್ತಾಗಲ್ಲ ಸುಮ್ಮನಿರು, ಮಾಡು, ಅದೇನು ದೊಡ್ಡ ಕೆಲಸನಾ, ಬಾ ನಿನ್ನ ಜೊತೆ ನಾನು ಮಾಡ್ತೀನಿ. ಅವರು ನಮ್ಮ ಜೊತೆಗೆ ಹಾಕಿ ಪ್ರತಿಯೊಂದು ಕೆಲಸವನ್ನು ಕಲಿಸ್ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಯಾವುದೇ ವ್ಯವಹಾರ ಮಾಡಲಿ ಏನೇ ಮಾಡಲಿ ನಮಗೆಲ್ಲೂ ಕೂಡ ಒಂಚೂರು ಕಷ್ಟ ಅಂತಕ್ಕಂಥದ್ದು ಬರಲಿಲ್ಲ. ಇವತ್ತು ಯಾರೇ ಒಬ್ಬರು ಮಠಕ್ಕೆ ಬರ್ತಾವ್ರೆ ಅಂತಂತಂದ್ರೆ ಇಂಥೊಂದಿಗೆ ಬರ್ತಾವ್ರೆ, ಇಂಥ ವಿಚಾರಕ್ಕೆ ಬರ್ತಾವ್ರೆ, ಇವ್ರು ಇದಕ್ಕೆ ಉದ್ದೇಶ ಅನ್ನೋದು ನಮ್ಗೆ ಅಷ್ಟು ಕರಗತವಾಗಿರ್ತಕ್ಕಂಥದ್ದು ಕೆಲಸ ಮಾಡಿಸೋದು. ಎಲ್ಲಿಂದ ಕೆಲಸ ಗಾರೆ ಕೆಲಸ ಮಾಡಿಸೋದ್ರಿಂದ ನಮ್ಮ ಮಠದಲ್ಲಿ ಎಷ್ಟು ಬಿಲ್ಡಿಂಗ್ ಅವೋ ಎಲ್ಲ ಬಿಲ್ಡಿಂಗು ನೀರು ಕ್ಯೂರಿಂಗ್ ಮಾಡಿರೋದೇ ನಾನೇ. ಸಿಮೆಂಟ್ ಎತ್ತಾಕ್ಸವ್ರೆ, ಮಳ್ಳೆ ಎತ್ತಾಕ್ಸವ್ರೆ. ನಮಗೆ ಶನಿವಾರ ಭಾನುವಾರ ಯಾಕೆ ಬರ್ತದೆ ಅಂತ ನಾವು ಬಂದ್ರೆ ಮಳೆ ತುಂಬಕ್ ಹೋಗ್ಬೇಕಾಯ್ತು. ನಾವು ಟ್ಯಾಕ್ಟರ್ ತರಿಸಿದ್ರ ಅವಾಗ ಮಳೆ ತುಂಬಕ್ ಹೋಗ್ಬೇಕಾಯ್ತು, ಜಲಿ ತುಂಬಕ್ ಹೋಗ್ಬೇಕಾಗಿತ್ತು. ಪ್ರತಿಯೊಂದು ಕೆಲಸ ಮಾಡಿಸಿದ್ಕೆ ಇವತ್ತು ನಮಗೆ ಅನುಭವ ಆಯ್ತು. ಸ್ವ ಅನುಭವ ಆಗಿದ್ಕೆ ನಾವೊಂದು ಹಂತ ಬರೋದಕ್ಕೆ ಸಾಧ್ಯ ಆಯ್ತೆ ಹೊರತು ನಮ್ಮ ಸ್ವಾಮಿಗಳೇನ ಅವತ್ತು ನಮ್ಮ ಬುದ್ಧಿಯವರು ಅವತ್ತು ನಮಗೆ ಕೆಲಸ ಮಾಡಿಸಿರ್ಲಿಲ್ಲ ಅಂತಂದಿದ್ರೆ ನಮಗೆ ಬಹಳ ಕಷ್ಟ ಆಗೋದು. ನೀವು ಕೇಳಿದ್ರಲ್ಲ ನಿಮಗೆ ಕಷ್ಟ ಆಯ್ತಾ ಅಂತ, ಎರಡಷ್ಟು ಸೂಜಿ ಮನೆಯಷ್ಟು ಇಲ್ಲಿವರೆಗೂ ನಮಗೊಂದು ಕಷ್ಟ ಅಂತಕ್ಕಂಥದ್ದು ಎಲ್ಲೂ ಕೂಡ ಬಂದಿರತಕ್ಕಂಥದ್ದೇ ಇಲ್ಲ. ಪ್ರತಿಯೊಂದನ್ನು ಕೂಡ ನಮ್ಮ ಬುದ್ಧಿಯವರು ಮಾಲಿಂಗ ಸ್ವಾಮಿಗಳು, ನಿರ್ವಾಣ ಸ್ವಾಮಿಗಳ ಆಶೀರ್ವಾದ, ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಫಲವಾಗಿ ನಮ್ಮ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನು ಮಠ ಒಂದೊಂದು ಇಂಚಿಂಚೂ ನಮ್ಮ ಸ್ವಾಮಿಗಳ ಹೆಸರು ಹೇಳ್ತದೆ. ಹೊಲ ಉತ್ತವ್ರೆ, ಗದ್ದೆ ಮಾಡವ್ರೆ, ವ್ಯವಸಾಯ ಮಾಡಿ ಸಂಪಾದನೆ ಮಾಡಿ ದಾಸೋಹ ಮಾಡಿರ್ತಕ್ಕಂಥ ಮಠ. ಜೊತೆಗೆ ಮಠ ಕಟ್ಟಬೇಕಾದ್ರೆ ಆಳುಗಳು ಬರೋಷ್ಟೊತ್ತಿಗೆ ಸಾರ್ವೆ ಹಾಕಿ ಮಣ್ಣು ತುಳಿದು ಸೈಜ್ಗಳು ಎತ್ತಿಕ್ಬಿಟ್ಟು ಹೋಗ್ಬಿಟ್ಟಿರೋರಂತೆ. ಬೆಳಿಗ್ಗೆನೆ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಗೆನೆ ಗಟ್ಟಿ ಮಾಡಿದೆ ಸನ್ನಿವೇಶಗಳು. ಖಂಡಿತಮ್ಮ. ಅದು ಸ್ವಾಮೀಜಿ, ನಿಮ್ಮ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಏನು ಕೊಡೋದಕ್ಕೆ ಬಯಸ್ತೀರಿ? ಜಿ ಕನ್ನಡ ನ್ಯೂಸಿಂದ ಈ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು, ಸಮಾಜಮುಖಿಯ ಚಿಂತನೆ ಮಾಡ್ತಕ್ಕಂಥದ್ದು, ನಮ್ಮದು ಅಂತಕ್ಕಂಥ ಭಾವನೆ ಬಂದಾಗ ಎಲ್ಲವೂ ಕೂಡ ಕನ್ನಡಿಗರು ಅಂತಂತಂದರೆ ವಿಶಾಲ ಹೃದಯರದವರು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಆ ವಿಶಾಲವಾಗಿರ್ತಕ್ಕಂಥ 7 ಕೋಟಿ ಕನ್ನಡಿಗರಲ್ಲಿ ನಮ್ಮಲ್ಲಿ ಬಹುತೇಕ ಅರ್ಧ ಭಾಗದಷ್ಟು ಹೊರಗಿನ ಜನದವರಿಗೆ ನಾವು ವಿಶಾಲತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪವಿತ್ರವಾಗಿರ್ತಕ್ಕಂಥ ಮಣ್ಣು, ಪವಿತ್ರವಾಗಿರ್ತಕ್ಕಂಥ ಭೂಮಿ, ಈ ಭೂಮಿಲಿ ಹುಟ್ಟಿರ್ತಕ್ಕಂಥದ್ದು ನಾವೇ ಪುಣ್ಯವಂತರು. ಈ ಪುಣ್ಯವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಂದರೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಪುಣ್ಯ ಕೆಲಸವನ್ನು ಮಾಡಬೇಕು. ನಮ್ಮ ಧರ್ಮ, ನಮ್ಮ ಶ್ರದ್ಧೆ, ನಿಷ್ಠೆಯನ್ನು ನಾವು ಯಾವುದೂ ಕೂಡ ಬಿಡದೇ ಚಾಚು ತಪ್ಪದೆ ಇದು ಮಾಡ್ಕೊಂಡು ಹೋದ್ವಿ ಅಂತಂತಂದರೆ ಕನ್ನಡಿಗರಿಗೆ ಇದಕ್ಕಿಂತ ಹೆಮ್ಮೆ ಅಂತಕ್ಕಂಥದ್ದು ಏನಿಲ್ಲ. ಖಂಡಿತ ಸ್ವಾಮೀಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದು ನಮ್ಮ ಪಾಲಿನ ಸೌಭಾಗ್ಯ. ಕಾರಣ ಇಷ್ಟೇ, ಮಠಮಾನ್ಯಗಳು ಅಂದಾಗ ಅವುಗಳ ಜವಾಬ್ದಾರಿ ಬಗ್ಗೆ ಹಲವು ರೀತಿ ಮಾತಾಡ್ತಾರೆ. ಆದರೆ ಒಂದು ಮಗುನ ಪ್ರಜೆಯಾಗಿ ಸಮಾಜಕ್ಕೆ ಕೊಡೋದು ಅಂತ ಹೇಳಿದ್ರೆ, ಅಂಥ 100 ವಿದ್ಯಾರ್ಥಿಗಳನ್ನು ಕೊಡೋದು ಅಂದರೆ ಅದು ದೊಡ್ಡ ಜವಾಬ್ದಾರಿ. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಶರಣಾರ್ಥಿಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಶ್ರೀ ಪವಾಡ ಬಸವಣ್ಣ ದೇವರ ಮಠದ ಮಠಾಧಿಪತಿಗಳು, ಉತ್ತರಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ, ಅನರ್ಘ್ಯ ರತ್ನಗಳನ್ನು ಕೊಟ್ಟಿದ್ದಾರೆ. ಮತ್ಯಾರೂ ಅಲ್ಲ, ವಿದ್ಯಾರ್ಥಿ ಸಮೂಹ ಮಕ್ಕಳನ್ನು ವಿದ್ಯಾವಂತರಾಗಿ ಸಮಾಜಕ್ಕೆ ಕೊಟ್ಟು ಅವರಿಂದ ಉನ್ನತ ಮಟ್ಟದ ಫಲಿತಾಂಶವನ್ನು ಪಡ್ಕೊಂಡು ಈ ಮಠ ಇವತ್ತು ಹೆಮ್ಮೆಯ ಶಿಖರಕ್ಕೇರಿದೆ. ಇದರಲ್ಲಿ ಸ್ವಾಮೀಜಿಗಳು, ಮಠದ ಪರಂಪರೆ ಅಭೂತಪೂರ್ವ ಶ್ರಮವನ್ನು ಹಾಕಿದೆ. ಈ ಮಠ ಇನ್ನೂ ಕೂಡ ಅತ್ಯಂತ ಅನರ್ಘ್ಯ ರತ್ನಗಳನ್ನು ನಿರಂತರವಾಗಿ ಕೊಡ್ತಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.